ನಮಸ್ತೆ ರೈತ ಬಾಂಧವರೇ, ಇವತ್ತು ನಾವಿದೀವಿ KR ಅಕ್ವಾ ಕೃಷಿ ಮೇಳ 2024 ಮಂಡ್ಯ. ಇವತ್ತು ನಮ್ ಜೊತೆ ಇದ್ದಾರೆ KR ಅಕ್ವಾ ಮಾಲೀಕರಾದ ಅಭಿಷೇಕ್ ಅವರು ನಮ್ ಜೊತೆ ಇದ್ದಾರೆ. ಸರ್, ತಮ್ಮ ಪರಿಚಯ ಸರ್? ಹೆಸರು ಅಭಿಷೇಕ್ ಅಂತ ಹೇಳಿ ಸರ್. ಹಾ ಸರ್. ನಾನು ಮಾಡಿರೋದು ಸಿವಿಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದು, ಆರ್ಕಿಟೆಕ್ಚರ್ ಡಿಸೈನರ್. ಸೊ ಆಫ್ಟರ್ ದಟ್ ನಾನು KR ಅಕ್ವಾ ಅಂತ ಫಸ್ಟ್ ನಾನು ಫಿಶರಿ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮೀನ್ಸ್ ಪಾಂಡ್ ಮಾಡಿ ಕಲ್ಟಿವೇಟ್ ಮಾಡಿ, ಸೊ ಅದ್ರಲ್ಲಿ ಇನ್ಕಮ್ ಇದೆಯಾ ಏನು ಅಂತ ಹೇಳಕ್ಕೆ ಫಸ್ಟ್ ನಾನು ಟೆಸ್ಟಿಂಗ್ ಮಾಡ್ಕೊಂಡು ಆಮೇಲೆ ಎಂಟರ್ ಆಗಿದ್ದೆ. ಸೊ ಆಫ್ಟರ್ ದಟ್ ನಾನು ಇಲ್ಲಿವರೆಗೂ 6 years ಆಯ್ತು. ಅಲ್ಲಿವರೆಗೂ ಸರ್ ನಾನು ಫಿಶ್ ಕಲ್ಚರ್ ಡೆವಲಪ್ ಮಾಡ್ತಾನೆ ಬರ್ತಾ ಇದ್ದೀನಿ. ಸೊ ಈಗ ನೆಟ್ಕಲ್ ಎಂಬ ಫಾರ್ಮ್ ನೆಟ್ಕಲ್ ಎಂಬ ಗ್ರಾಮದಲ್ಲಿ ಈಗ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡು ಕಂಪ್ನಿನ ಡೆವಲಪ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಆಲ್ ಓವರ್ ಕರ್ನಾಟಕ 100+ ಫಾರ್ಮರ್ಸ್ ಇದ್ದಾರೆ. ಸೊ ಅವ್ರಿಗೆ ಎಲ್ಲರಿಗೂ ಗೈಡೆನ್ಸ್ ಕೊಡ್ತಾ ಇದೀನಿ. ಫಸ್ಟ್ ಆಫ್ ಆಲ್ ನಾವು ಮಾಡ್ತಾ ಇರೋದು ಒಂದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಫಾರ್ಮ್. ಸೊ ದೇರ್ ಬಿ ನೋ ಆಂಟಿಬಯೋಟಿಕ್ ಕಂಟೆಂಟ್ ಇನ್ ದಿಸ್ ಫಾರ್ಮ್. ಓಕೆ, ಸೊ ಯಾವ ತರ ಬೆಳೆಸಬೇಕಿದೆ, ಒಂದು ಆಮೇಲೆ FCR ಯಾವ ತರ ಕಮ್ಮಿ ಮಾಡಬೇಕಿದೆ, ಸೊ ಆ ತರ ಒಂದು ವೇ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ನಿಮ್ಮದು ಕಂಪನಿ ಎಷ್ಟು ವರ್ಷ ಹಳೆಯ ಕಂಪನಿ ಸರ್? ಈಗ ಸ್ಟಾರ್ಟ್ ಮಾಡಿದಂತ ಕಂಪನಿ. ಓಕೆ ಸರ್. ಎಷ್ಟು ವರ್ಷ ಆಯ್ತು ಸರ್? ಸೊ ನಾನ್ ಸ್ಟಾರ್ಟ್ ಮಾಡಿ ನಾನು ಲೈಕ್ ಜಸ್ಟ್ ನಾರ್ಮಲ್ ಸ್ಟಾರ್ಟ್ ಮಾಡಿ 6.5 years ಆಗಿದೆ. ಓಕೆ ಸರ್. ಸೊ ಈಗ ಕಂಪನಿ ಸ್ಟಾರ್ಟ್ ಮಾಡಿ ಈಗ ನಿಯರ್ಲಿ 1 year. ಈಗ ನಿಮ್ಮ ಹತ್ರ ಎಷ್ಟು ಜನ ಕಸ್ಟಮರ್, ಅಂದ್ರೆ ಎಷ್ಟು ಜನ ರೈತರು ನಿಮ್ಮ ಹತ್ರ ಮೀನ್ ತಗೊಂಡು ಸಾಗಾಣಿಕೆ ಮಾಡಿ ಯಶಸ್ವಿ ಕಾಣ್ತಾ ಇದ್ದಾರೆ ಸರ್? ತುಂಬಾ ಜನ ಕಾಣ್ತಾ ಇದ್ದಾರೆ. ಅರೌಂಡ್ 75+ ಮೆಂಬರ್ಸ್ ಇದ್ದಾರೆ ಸರ್ ಪ್ರೆಸೆಂಟ್ಲಿ. ಸೊ 100 ಫಾರ್ಮರ್ಸ್ ಇದ್ದಾರೆ. ಸೊ 100 ಫಾರ್ಮರ್ಸ್ ಅಲ್ಲಿ ಕನ್ಸಿಡರ್ 75+ ಮೆಂಬರ್ಸ್ ಅಂತ ಅನ್ಕೊಂಡಿದ್ದೀವಿ. ಹೇಗೆ ಸರ್ ಈ ಬಂದ್ರೆ ನಿಮ್ಮ ಹತ್ರ ಮೀನಿನ ಮರಿಗಳು ಸಿಗುತ್ತೆ, ಮತ್ತೆ ರೈತರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಏನಿಲ್ಲದಂಗೆ ನಿಮ್ಮ ಹತ್ರನೇ ಬೈಬೇಕು ಮಾಡ್ಬೋದು. ನಿಮ್ಮ ಹತ್ರ ಈಗ ಹೇಗೆ ನೀವು ಮರಿಗಳನ್ನ ಅವ್ರಿಗೆ ವಿತರಣೆ ಮಾಡ್ತೀರಿ, ಮತ್ತೆ ಫಾಂಡ್ ನಿರ್ಮಾಣ ಹೇಗೆ, ಇದ್ರ ಬಗ್ಗೆ ಸರ್ ನಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಕೊಡಿ ಸರ್. ಸೊ ಹೆಚ್ಚಿನ ಮಾಹಿತಿ ಅಂತಂದ್ರೆ ಸರ್, ಒಬ್ಬ ಫಾರ್ಮರ್ಗೆ ಯಾವ ತರ ನಾವು ಮರಿಗಳನ್ನ ಕೊಡ್ತೀವಿ. ಈಗ 1 ಇಂಚಿನ ಮರಿ ಇದೆ, ಈಗ 3 ಇಂಚ್ ಮರಿವರೆಗೂ ಇರುತ್ತೆ. ಸೊ ಮರಿಗಳನ್ನ ಪ್ರೊವೈಡ್ ಮಾಡಿ ಅದನ್ನ ಯಾವ ತರ ಬೆಳೆಸ್ಬೇಕಿದೆ ಆ ತರ ಕಂಪ್ಲೀಟ್ ಆಗಿ ಒಂದು ಗೈಡೆನ್ಸ್ ಕೊಟ್ಟು ಎಷ್ಟೆಷ್ಟು ಬೆಳೀತಾ ಇದೆ, ಒಂದು 8 ತಿಂಗಳು ಒಳಗಡೆ ಹಾರ್ವೆಸ್ಟ್ ಆಗಂತದ ಮರಿಗಳನ್ನ ಕೊಟ್ಟು ಒಂದು ಒಳ್ಳೆ ಇನ್ಕಮ್ ನ ಜನರೇಟ್ ಮಾಡ್ಕೊಡ್ತೀವಿ. ಸೊ ಅಲ್ಲದೆ ಸರ್ ನಾವೇ ಕೂಡ ಬೈಬ್ಯಾಕ್ ಅಗ್ರಿಮೆಂಟ್ ಕೂಡ ಕೊಟ್ಟು ಅಲ್ಲೇ ಅಮೌಂಟ್ ಕೂಡ ಮೆನ್ಷನ್ ಮಾಡಿದ್ವಿ. ಅಗ್ರಿಮೆಂಟ್ ತಕ್ಕಂಗೆ ಹೋಗಿ ಅದೇ ಜಾಗದಲ್ಲಿ ಅವ್ರ ಫಾರ್ಮರ್ಸ್ ಮಾಡ್ತೀವಿ. ಸೊ ಅಗ್ರಿಕಲ್ಚರ್ ಕಂಪೇರ್ ಮಾಡ್ತಾರೆ, ಈ ಅಗ್ರಿಕಲ್ಚರ್ ಸರ್ 3-4 ಪಟ್ಟಷ್ಟು ಜಾಸ್ತಿ ಇನ್ಕಮ್ ಇದೆ. ಸೊ 8-9 ತಿಂಗಳಲ್ಲಿ ಸರ್ ಯಾರಕ್ಕೂ ಅಷ್ಟು ಇನ್ಕಮ್ ಸಿಗುತ್ತೆ. ಬಟ್ ಏನಂತಂದ್ರೆ ನೀಟಾಗಿ ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ನಮ್ಮಲ್ಲ ಒಬ್ಬ ರೈತನಿಗೆ ಸೊ ಹೇಳ್ಕೊಡ್ಬೇಕಾಗಿ ಅವ್ರಿಗೆ ಏನು ಚಾರ್ಜ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಪ್ರತಿಯೊಂದು ಹೇಳ್ಕೊಡ್ತೀವಿ. ಪ್ರತಿಯೊಂದು ಬಳಸಿ ನಾವು ರಿಟರ್ನ್ ತಗೋತೀವಿ. ಸೊ ನಮ್ಗೂ ಪ್ರೊಡಕ್ಷನ್ ಬೇಕಿದೆ, ಪ್ರೊಡಕ್ಷನ್ ಮಾಡ್ತಿದ್ರೆ ಸರ್. ಇದು ನೀವು ಎಷ್ಟು ಇಂಚಿನ ಮರಿ ಕೊಡ್ತೀರಾ ಸರ್? ಈಗ ಸಾಕಕ್ಕೆ ಎಷ್ಟು ಇಂಚು ಸೂಕ್ತ? 3 ಇಂಚು. ಅದು ಎಷ್ಟು ತಿಂಗಳು ಬೆಳೆ ಸರ್ ಅದು? ಸರ್ 6-8 ತಿಂಗಳು ಅಂತ. 6 ತಿಂಗಳು 8 ತಿಂಗಳಿಗೆಲ್ಲ ಅದು ಹಾರ್ವೆಸ್ಟ್ ಬರುತ್ತೆ ಸರ್. ಹಾರ್ವೆಸ್ಟ್ ನೀವೇ ಬಂದು ಸ್ಪಾಟ್ ಅಲ್ಲಿ ಮಾಡ್ತೀರಾ ಸರ್? ಅಲ್ಲೇ ಬಂದು ವೇಟ್ ಮಾಡಿ ಅಲ್ಲೇ ಏನ್ ರೇಟ್ ಇದೆ ಅದನ್ನ ಕೊಟ್ಟು ಹೋಗ್ತೀರಾ. ಇವತ್ತು ಸರ್ ಪ್ರೆಸೆಂಟ್ ಏನ್ ರೇಟ್ ಇದೆ ಸರ್ ಇವಾಗ ರೈತರಿಗೆ? ಇವತ್ತು ಏನ್ ರೇಟ್ ಗೆ ಬೈ ಮಾಡ್ತಾ ಇದ್ದೀರಾ ಸರ್ ನೀವು? 300 rupees ಆಗಿ ಮರಲ್ನ ಬೈ ಮಾಡ್ತೀವಿ. ಹಾ ಸರ್. ಸೊ ರೂಪ್ಚಂದ್ ಅದೇ ಸರ್ ನಿಮ್ಗೆ 110 rupees 105 rupees per kilo ಬೈ ಮಾಡ್ತೀವಿ. ಯಾವ್ಯಾವ ತಳಿ ಮೀನುಗಳಿದೆ ಸರ್ ನಿಮ್ಮ ಹತ್ರ? ರೂಪ್ಚಂದ ಇದೆ, ಪಂಗಾಶಿಸ್ ಇದೆ, ಅದು ಬಿಟ್ಟರೆ ಮರಲ್ ಇದೆ, ತಿಲಾಪಿಯಾ ಇದೆ, ಎಲ್ಲ ಅನೇಕ ತರ ಮರಿಗಳು ಸಿಗುತ್ತೆ ಸರ್. ಎಲ್ಲ ಎಷ್ಟೆಷ್ಟು ತಿಂಗಳು ಬೆಳೆಗಳು ಸರ್? ಸರ್ ನಿಮ್ಗೆ IMC ಅಂತಂದ್ರೆ ಸರ್ ರಘು ಕಟ್ಲ ಕಾಮನ್ ಕಾಬಲ್ ಅದು ನಿಮ್ಗೆ ಏನಿಲ್ಲ ಅಂತಂದ್ರೆ 1-1.25 ವರ್ಷ ಬೇಕು. ಸೊ ಅದು ಬಿಟ್ರೆ ಸರ್ ನಿಮ್ಗೆ ಪಂಗಾಶಿಸ್ ಅಂತಂದ್ರೆ ಸರ್ ಅದು ನಿಮ್ಗೆ 8 ತಿಂಗಳು, ರೂಪ್ಚಂದನ 8 ತಿಂಗಳು, ಮರಲ್ ಕೂಡ ಸರ್. ಅದಕ್ಕೆ ಯಾವ ಮೆಜರ್ ಅಲ್ಲಿ ಫಾಂಡ್ ಸೂಕ್ತ ಸರ್? ಸರ್ 10 ಕುಂಟೆ ಫಾಂಡ್ ಇದೆ ಸರ್. 10 ಕುಂಟೆ ಫಾಂಟ್. 10 ಕುಂಟೆ ಫಾಂಟ್ ಅಲ್ಲಿ ಸರ್ ಎಲ್ಲ ಮಿಕ್ಸ್ ಆಗಿ ಬಿಡ್ಬೋದಾ? ಇಲ್ಲ ಸರ್, ಪಾಲಿಕಲ್ಚರ್ ಮಾಡಿದ್ರೆ ತುಂಬಾ ಒಳ್ಳೇದು. ಪಾಲಿಕಲ್ಚರ್ ಮಾಡಿದ್ರೆ ಒಳ್ಳೇದು. ಮೊನೋಕಲ್ಚರ್ ಅಂತಂದ್ರೆ ಪಾಲಿಕಲ್ಚರ್ ಮೊನೋಕಲ್ಚರ್ ಮಾಡಿದ್ರೆ ಅದ್ರ ನಿರ್ವಹಣೆ ಹೇಗೆ ಸರ್? ಸೊ ನಿರ್ವಹಣೆ ಇನ್ ದ ಸೆನ್ಸ್ ಅದಕ್ಕೆ ಫುಡ್ ಆಗಿರ್ಬೋದು, ಫೀಡ್ಸ್ ಗಳಿಗೆ ಹೇಗೆ ನಾವು FCR ಕಂಪ್ಲೀಟ್ ಆಗಿ ರೈತರುಗಳು ಏನಕ್ಕೆ ಅಂತಂದ್ರೆ ಈಗ 60 ರೂಪಾಯಿ ಕೆಜಿ ಫೀಡ್ ನಾವು ಬೇರೆ ಸ್ಟೇಟ್ ಇಂದ ಅಲ್ಲಿಗೆ ತರ್ತಾ ಇದ್ದೀವಿ. ಅದಕ್ಕೋಸ್ಕರ 60 ರೂಪಾಯಿಗೆ ಇಲ್ಸ್ ಹಾಕಿ ನಾವು 60 ರೂಪಾಯಿಗೆ ಸೇಲ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 30-35 ರೂಪಾಯಿಗೆ ಬೆಳೆಸ್ಕೊಂಡು 70 ರೂಪಾಯಿಗೆ ಸೇಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದು ಒಳ್ಳೆ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಆ ತರ ಒಂದು ಫೆಸಿಲಿಟೀಸ್ ಮಾಡ್ಕೊಡ್ತಾ ಇದ್ದೀವಿ. ಒಳ್ಳೆ ಫೀಡ್ ನ ಕಮ್ಮಿ ಹಾಕಿ ಮರಿನ ದಪ್ಪ ಆಗತ್ತರ ನಮ್ಮಲ್ಲಿ ಒಂದು ಒಳ್ಳೆ ಕಂಪನಿ ನಿಮ್ಮ ಹತ್ರನೇ ಫೀಡ್ ಸಿಗುತ್ತೆ. ಅದು ಎಷ್ಟು? 50 ಕೆಜಿ ಮೂಟೆ ಸಿಗುತ್ತೆ. 35 ಕೆಜಿ ಮೂಟೆ. ಅದ್ರ ವೆಚ್ಚ ಬಂದು ನಿಮ್ಗೆ ಪರ್ ಕಿಲೋ 40 ರೂಪಾಯಿ 44 ರೂಪಾಯಿ ಆದ್ರೆ 40-43. ಅದ್ರಲ್ಲಿ MM ಗಳು ಬರುತ್ತಲ್ಲ ಸರ್, ದಪ್ಪ ಕಾಳು ಸಣ್ಣ ಕಾಳು ಎಲ್ಲ ಮಿಕ್ಸ್ ಅಲ್ಲಿ ಇರುತ್ತಾ ಇಲ್ಲ ಒಂದೊಂದು ಸೈಜ್ಗೆ? ಈಗ 4 ಇಂಚು ಮರಿಗಳಿಗೆಲ್ಲ ಸರ್ 4 mm. 4 ಇಂಚ್ ಮರಿಗಳು 3 ಇಂಚ್ ಮರಿಗಳಿಗೆಲ್ಲ 1.2 ಇಲ್ಲ 1.8 mm. ಓಕೆ. ಈಗ ಹಾರ್ವೆಸ್ಟ್ ಬರುವಂತ ಹಂತದಲ್ಲಿ ಇರುವಂತ ಮೀನಿನ ಮರಿಗಳಿಗೆ ಸರಿ 4 mm ಕೊಡ್ತೀರಾ? 4 mm ಗೆ ಮೂಟೆಗೆ ಏನ್ ರೇಟ್ ಆಗುತ್ತೆ ಸರ್ ಅದು?
ಸರ್ ಮೂಟೆ ಕಾಸ್ಟ್ ಅಂತ ಸರ್ ಪರ್ ಕೆಜಿ ಹಾ ಹೇಳಿ ಸರ್. 44 ರೂಪಾಯಿ per ಕಿಲೋ. ಹಾ 1800 ರೂಪಾಯಿನ ಬೀಳುತ್ತೆ. ಸರ್, ಈಗ ಮೀನು ಸಾಗಾಣಿಕೆ ಮಾಡಿ ರೈತ ಯಶಸ್ವಿಗೊಳ್ಬೋದಾ ಸರ್? ಹೇಳಿದ್ದಾರೆ ಸರ್, ಬೇರೆ ಬೇರೆ ಆದಂತ ಈಗ ಎಲ್ಲಾ ತರದ ಬೆಳೆಯೋದು ಇದರಲ್ಲಿ ಸಿಗಂತ ಬಟ್ ಏನಿದೆ ಸರ್, ಲೇಬರ್ ಕಾಸ್ಟ್ ಇರಲ್ಲ, ಒಬ್ಬರೇ ನೋಡ್ಕೊಂಡು ಜಾಸ್ತಿ ಕೆಲಸ ಇರಲ್ಲ. ಜಸ್ಟ್ ಬೆಳಿಗ್ಗೆ ಒಂದು ಟಾಸ್ಕ್ ಬಿಟ್ಟರು ಬೇರೆ ಏನು ಜಾಸ್ತಿ ಏನು ಟೈಮ್ ಇನ್ವೆಸ್ಟ್ ಮಾಡೋಂಥದ್ದು ಏನಿಲ್ಲ. ಸರ್, ಈಗ ಈ ಹೊಂಡ ನಿರ್ಮಾಣ ಮಾಡಿದ ನಂತರದಲ್ಲಿ ಅದಕ್ಕೆ ಬಲೆ ಹಾಕಿ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಫೆಸಿಲಿಟೀಸ್ ಯಾವ ತರ ಮಾಡ್ಬೇಕಿದೆ ಎಲ್ಲ ಪ್ರತಿಯೊಂದು ಗೈಡ್ಲೈನ್ಸ್ ನೀವು ಕೊಡ್ತೀರಾ? ಕೊಡ್ತೀವಿ. ನಿರಂತರವಾಗಿ ರೈತರ ಜೊತೆ ಸಂಪರ್ಕದಲ್ಲಿ ಇರ್ತೀರಾ? ಹಾರ್ವೆಸ್ಟ್ ಆಗೋದು ನೀವು ಮರಿ ಕೊಟ್ಟೋದ್ರಿಂದ ಹಿಡಿದು ಹಾರ್ವೆಸ್ಟ್ ಆಗೋವರೆಗೂ ರೈತರ ಜೊತೆ ಸಂಪರ್ಕದಲ್ಲಿ ಇರ್ತೀರಾ? ಹಾ ಸರ್. ಆ ಟೈಮಲ್ಲಿ ಕಾಲ್ ಮಾಡಿದ್ರೆ ಸರ್ ಫಿಕ್ಸ್ ಮಾಡಿ ಅವರಿಗೆ ಸೊಲ್ಯೂಷನ್ ಕೊಡ್ತೀವಿ. ಸರ್, ಈಗ ಕೆಲವರು ಫಿಶ್ ಫಾರ್ಮಿಂಗ್ ಮಾಡ್ಬೇಕು ಅನ್ನೋ ರೈತರಿಗೆ ನಿಮ್ಮದು ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನಿಮ್ಮ ಸಂಪರ್ಕ ಮಾಡುವಂತ ವಿಧಾನ ಸರ್. ಸಂಪರ್ಕ ಮಾಡೋ ವಿಧಾನ ಅಂತಂದ್ರೆ ಸರ್, ಮಳವಳ್ಳಿ ನನ್ನ ಫಾರ್ಮ್ ಇದೆ. ಡೈರೆಕ್ಟ್ ಆಗಿ ಅಡ್ರೆಸ್ ಹೇಳಿ ಸರ್. ನೆಟ್ಕಲ್ ಅಲ್ಲಿ. ಸೊ ಮಳವಳ್ಳಿ ತಾಲೂಕು ನೆಟ್ಕಲ್ ಗ್ರಾಮದಲ್ಲಿ ಸರ್ ನನ್ನಲ್ಲಿ ಫಾರ್ಮ್ ಇದೆ ಸರ್. ಫಾರ್ಮಿಗೆ ಬಂದು ಬೇಕಾದ್ರೆ ನೋಡಿ ಅಲ್ಲಿ ಮಾಹಿತಿನ ಪಡ್ಕೋಬಹುದು. ಅದಿಲ್ಲ ಅಂತಂದ್ರೆ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 6360580620. ಸೊ ಅಲ್ಲಿ ಬಿಟ್ರೆ ಸರ್ 7204004816 ಎರಡು ನಂಬರ್ಗೆ ಕರೆ ಮಾಡಬೇಕು. ಮಾಹಿತಿ ಕೊಟ್ಟಿದ್ದೀನಿ. ರೈತನ ಈಗ ನೀವು ಬಾಂಡ್ ಎಲ್ಲ ನಮ್ಗೆ ಬರೀ ಬಾಂಡ್ ಮಾಡ್ಕೊಂಡು ನಮ್ದು ಏನ್ ಕೆಲಸ ಇಲ್ಲ. ಪಾಂಡ್ ಮಾಡಿಸ್ಕೊತೀರಾ? ಪಾಂಡ್ ಮಾಡಿಸಿ ನೀವು ಅಲ್ಲಿಗೆ ಎಲ್ಲಾ ತರ ಮೀನುಗಳಿಗೂ ಹಾಕಿ ಅದಕ್ಕೆ ಬಂದ್ ಮೀನು ಈ ಕಡೆ ಸೈಡ್ ಕಂದು ಮೀನ್ ಅಂತ ಹೇಳ್ತಾರೆ. ಮರಲ್ ಹೈಬ್ರಿಡ್ ಸೀಡ್ಸ್ ಇದೆ. ಮರಳು ಏನು ಮರಲ್ ಅಂತ ಹೇಳಿ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ. ಒಂದ್ ಮರಿಗೆ ಏನ್ ಬೀಳ್ತದೆ? ಫೀಡ್ ಕಾಸ್ಟ್ ಖರ್ಚೆಲ್ಲ ಸಿಗುತ್ತೆ. 100 ರೂಪಾಯಿ ಖರ್ಚಲ್ಲಿ ಅಣ್ಣ ನಾನು 1 kg ಮಾಡ್ತಾ ಇದ್ದೀನಿ. ಸೊ ಈ ತರವಾದಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ನಾನು ಏನ್ ಮಾಡ್ತೇನೆ, ಊಟದ ಕಾಸ್ಟ್ ನ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಫೀಡ್ ಕಾಸ್ಟ್ ಕಮ್ಮಿ ಮಾಡ್ಕೊಂಡು ಇದನ್ನ ಬೆಳೆಸಿ 200 ರೂಪಾಯಿ ಅಷ್ಟು ನಾನು ಆದಾಯ ತಗೋತಾ ಇದ್ದೀನಿ. ಸೊ ನೆಟ್ಕಲ್ ಅಣ್ಣ, ಬೆಂಗಳೂರು ಹತ್ರನಾ? ನೆಟ್ಕಲ್ ಮಳವಳ್ಳಿ. ಸರ್, ಇಷ್ಟೊತ್ತು ನಮ್ಮ ಜೊತೆ ರೈತರಿಗೆ ಒಂದು ಉತ್ತಮವಾದ ಮಾಹಿತಿ ಕೊಟ್ಟು ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.